ನಿನ್ನೆ ಬಡಾಲ್ ಹಂಕಲ್ಗಿಯಲ್ಲಿ ಮರಗಳ ಕಟಾವ್ ಆಗ್ತಾ ಇದೆ ಅಂತ ಹೇಳಿ ಮಾಧ್ಯಮದಲ್ಲಿ ಸುದ್ದಿ ಬಂದ ನಂತರ ಇದರದ್ದು ಪೂರ್ತಿ ಪ್ರಿಲಿಮಿನರಿ ವಿಚಾರಣೆಯನ್ನು ನಾವು ನಡೆಸಿದ್ವಿ. DCF ಡಿವಿಷನಲ್ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಮುಖಾಂತರ ನಾವು ಒಂದು ತಂಡದ ರಚನೆ ಮಾಡಿಸಿದ್ವಿ ACF ಅಧ್ಯಕ್ಷತೆಯಲ್ಲಿ. ಇದನ್ನು ಈ ಲ್ಯಾಂಡ್ ಟೋಟಲ್ ಈ ಸರ್ವೆ ನಂಬರ್ 40 ಎಕರೆ ಪ್ರಧಾನ ಮಂತ್ರಿ ಕುಸುಮ್ ಸಿ ಈ ಸೋಲಾರ್ ರೆನ್ಯೂಯಬಲ್ ಜನರೇಷನ್ಗೋಸ್ಕರ ಗ್ರ್ಯಾಂಟ್ ಮಾಡಲಾಗಿದೆ. ಇದು ಸರ್ಕಾರದ ಸುತ್ತೋಲೆ ಪ್ರಕಾರ 2024 ಇದನ್ನು ಗ್ರ್ಯಾಂಟ್ ಮಾಡಲಾಗಿದೆ. ಅಲ್ಲದೆ ಇದು ಯಾಕೆ ಗ್ರ್ಯಾಂಟ್ ಆಗಿದೆ ಅಂದರೆ PM ಕುಸುಮ್ ಸಿ ಸ್ಕೀಮಲ್ಲಿ ಯಾವ ಕ್ಷೇತ್ರಗಳಲ್ಲಿ ರೈತರಿಗೆ ಈ ವೋಲ್ಟೇಜ್ ಸರಿಯಾಗಿ ಸಿಗಲ್ಲ, ಕರೆಂಟ್ ಸರಿಯಾಗಿ ಸಿಗಲ್ಲ, ಅಲ್ಲಿ ಸೋಲಾರ್ ಅವರ್ಸಲ್ಲಿ ಸೋಲಾರ್ ಪ್ಯಾನಲ್ಸ್ ಮುಖಾಂತರ ಓನ್ಲಿ ಫಾರ್ ಅಗ್ರಿಕಲ್ಚರ್ ಲೋಡ್ ಈ ಪ್ಯಾನಲ್ಸ್ಲು ಅಳವಡಿಸಿ ಅವರಿಗೆ ಕರೆಂಟ್ ಸಪ್ಲೈ ಮಾಡಬೇಕಂತ ಹೇಳಿ ಈ ಸ್ಕೀಮ್. ಅದಾದ ನಂತರ ಹೆಸ್ಕಾಮ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಮುಖಾಂತರ ಅವರಿಗೆ ಜಾಗವನ್ನು ಹಸ್ತಾಂತರ ಮಾಡಿದ ನಂತರ ಅವರು ಟೆಂಡರ್ ಕರೆದು ಅವರ ಸೈಡಿಂದ ಯಾರಿಗೆ ಟೆಂಡರ್ ಹೋಗಿದೆ ಅವರು ಬಂದು ಇಲ್ಲಿ ಸೋಲಾರ್ ಪ್ಯಾನಲ್ಸ್ನು ಅಳವಡಿಸ್ಬೇಕು. ಈ ಸಮಯದಲ್ಲಿ ಅವ್ರು ಬಂದು ಅಲ್ಲಿ ಲ್ಯಾಂಡ್ ಕ್ಲಿಯರಿಂಗ್ ಮಾಡುವಾಗ ಜನರದು ಅಲ್ಲಿ ನಮಗೆ ಏನು ಬೇಡಿಕೆ ಬಂತಂದರೆ ಅಲ್ಲಿ ವಿವಿಧ ಟಿಂಬರ್ ಗಿಡಗಳಿದ್ದಾವೆ, ಅದನ್ನು ಕಟಾವು ಮಾಡಲಿಕ್ಕೆ ಅವರು ಪರ್ಮಿಷನ್ ತಗೊಂಡಿಲ್ಲ, ಹಾಗೆ ಕಟಾವು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದರು. ನಿನ್ನೆ ಪ್ರಿಲಿಮಿನರಿ ಎಂಕ್ವೈರಿನಲ್ಲಿ ಇದು ಮೇನ್ಲಿ ಬುಷಸ್ ಆ್ಯಂಡ್ ಶ್ರಬ್ಸ್ ಕಟಾವು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು. ಜೊತೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಏರಿಯಾದಲ್ಲಿ ಯಾವುದೇ ಮೇಜರ್ ಟಿಂಬರ್ ಇಲ್ಲ ಅಂದರೆ ಕಟಾವು ಮಾಡಲಿಕ್ಕೆ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ರೂಲ್ ಪೊಸಿಷನಲ್ಲಿ ಹಂಗಿದೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ನೀಡಿದ್ದಾರೆ. ಆದರೂ ವಿತೌಟ್ ಪರ್ಮಿಷನ್ ಕಟಾವು ಮಾಡಿರೋದ್ರಿಂದ ಅಲ್ಲಿ ಏನಾದರೂ ಟಿಂಬರ್ ವುಡ್ ಇರೋ ಸಾಧ್ಯತೆಗಳು ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು FIR ಆಲ್ರೆಡಿ ಬುಕ್ ಮಾಡಿದ್ದಾರೆ. ಇದನ್ನು ವಿಚಾರಣೆಯನ್ನು ನಾವು ನಿಷ್ಪಕ್ಷವಾಗಿ ನಡೆಸ್ತೀವಿ. ಇದರಲ್ಲಿ ಯಾವುದೇ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಲ್ಲ, ಇದರಲ್ಲಿ ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಮಿಸ್ಹ್ಯಾಪ್ ಇಲ್ಲ. ಓನ್ಲಿ ಪಾಯಿಂಟ್ ಏನಂದರೆ ಟೆಂಡರ್ ಕಾನೂನಾತ್ಮಕವಾಗಿ ಹೆಸ್ಕಾಮಿಂದ ಆಗಿದೆ. ಟೆಂಡರ್ ಬಂದು ಅಲ್ಲಿ ಕ್ಲಿಯರೆನ್ಸ್ ಲ್ಯಾಂಡ್ ಕ್ಲಿಯರೆನ್ಸ್ ಮಾಡುವಾಗ ಇನ್ ಕೇಸ್ ಅವರಿಂದ ಏನಾದರೂ ಟಿಂಬರ್ ವುಡ್ ಪರ್ಮಿಟೆಡ್ ಟಿಂಬರ್ ವುಡ್ ಏನಾದರೂ ಪರ್ಮಿಷನ್ ತಗೊಂಡು ಕಟಾವು ಮಾಡೋ ಗಿಡಗಳನ್ನು ಅವರು ಕಟಾವು ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಕಠಿಣ ಕಾನೂನಿನ ಕ್ರಮ ನಾವು ಕಡ್ಡಾಯವಾಗಿ ತಗೊಳ್ತೀವಿ. ಸೊ ಯಾರು ಒರಿಜಿನಲ್ ಟೆಂಡರ್ ಇದ್ದಾರೆ, ಯಾರು ಬಂದು ಪರ್ಮಿಷನ್ ತಗೋಬೇಕಾಗಿತ್ತೋ ಅವ್ರ ಮೇಲೆ ಫಾರೆಸ್ಟರ್ FIR ಮಾಡಿದ್ದಾರಂತೆ ನನಗೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನೂ ನನಗೆ ಅಧಿಕೃತ ರಿಪೋರ್ಟ್ ಬರಲಿಕ್ಕಿದೆ. 8 ಎಕರೆನಲ್ಲಿ ಅವ್ರು ಏನು ನಿನ್ನೆ ಸರ್ವೆ ಮಾಡಿದ್ದಾರೆ ಅದರಲ್ಲಿ ಒಟ್ಟು ಒಂದು 6 ಸಣ್ಣ ಗರ್ತ್ ಗಿಡಗಳು ಸಿಕ್ಕಿದ್ದಾವಂತ ಹೇಳಿ ಪ್ರಿಲಿಮಿನರಿ ರಿಪೋರ್ಟ್ ಅವರಲ್ಲಿ ಹೇಳಿದ್ದಾರೆ. ಇದು ಸ್ವಲ್ಪ ಗ್ರೇ ಏರಿಯಾ ಇದೆ. ಅವರು ಖಚಿತಪಡಿಸ್ಕೊಂಡು ಯಾವ ರೀತಿಯ ಗಿಡಗಳು ಅಲ್ಲಿ ಇದ್ದಾವೆ, ಎಷ್ಟು ನಂಬರ್ಸ್ ಇದ್ದಾವೆ, ಇದನ್ನು ಕಟಾವು ಮಾಡಲಿಕ್ಕೆ ಅವರು ಪರ್ಮಿಷನ್ ತಗೋಬೇಕಾ ಬೇಡವಾ, ತಗೊಂಡಿಲ್ಲ ಅಂದರೆ ಅದರ ಮೇಲೆ ಏನು ಕಾನೂನಾತ್ಮಕ ಕ್ರಮ ನಾವು ತಗೊಳ್ತೀವಿ ಅನ್ನೋದು ಅವ್ರು ನನಗೆ ಅಧಿಕೃತ ರಿಪೋರ್ಟ್ ಕೊಡ್ತಾರೆ. ಇನ್ನೊಂದು 2 ಡೇಸ್ ಕೇಳಿದ್ದಾರೆ. ಇದು ಇಟ್ ಈಸ್ ನಾಟ್ ಅ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್. ಬಹಳ 2 ಇಯರ್ಸಿಂದ ಇದನ್ನು ಪ್ರತಿ ಜಿಲ್ಲೆಯಲ್ಲಿ ಸೋಲಾರ್ ಪವರ್ ಮುಖಾಂತರ ರೈತರಿಗೆ ನಾವು ವಿದ್ಯುತ್ ಶಕ್ತಿ ಕೊಡಬೇಕಂತ ಹೇಳಿ ಎಲ್ಲ ಕಡೆ ನಾವು ಪ್ರಮೋಟ್ ಮಾಡಿ ಈ ಪ್ರಾಜೆಕ್ಟ್ಸ್ನು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದ್ದಾವೆ ನಾವು ಇದು ಇಂಧನ ಇಲಾಖೆಗೆ ಗ್ರ್ಯಾಂಟ್ ಮಾಡಿದ್ದೀವಿ. ಇಂಧನ ಇಲಾಖೆಯಿಂದ ಅದು ಟ್ರಾನ್ಸ್ಫರ್ ಆಗಿ ಅವರು ಟೆಂಡರ್ ಮಾಡಿಕೊಂಡು ಅವರ ಟೆಂಡರ್ ಬಂದು ಲ್ಯಾಂಡ್ ಕ್ಲಿಯರ್ ಮಾಡ್ಕೊಳ್ಳುವಾಗ ಅವರು ಎಲ್ಲ ಕಂಡೀಷನ್ಸ್ ಹಾಕ್ತಾರೆ. ನೀವು ಲ್ಯಾಂಡಲ್ಲಿ ಏನೇನಿದ್ದಾವೆ ನೋಡ್ಕೋಬೇಕು, ಎನ್ಕಂಬರೆನ್ಸಸ್ನು ಕ್ಲಿಯರ್ ಮಾಡ್ಕೋಬೇಕು. It is the responsibility of the contractor who has to come, who has to
ಅಪ್ಲೈ ಫಾರ್ ನೆಸೆಸರಿ ಪರ್ಮಿಷನ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ ದ ವರ್ಕ್. ಆ ಒಂದು ಲಾಸ್ಟ್ ಸ್ಟೆಪ್ಪಲ್ಲಿ ಕಾಂಟ್ರಾಕ್ಟರ್ ಮುಖೇನ ಏನಾದರೂ ಲ್ಯಾಪ್ಸ್ ಆಗಿದೆ ಅಂದರೆ ಅವರ ಮೇಲೆ ನಾವು ಖಂಡಿತ ಕಾನೂನಾತ್ಮಕ ಕ್ರಮ ನಾವು ತಗೊಳ್ತೀವಿ. ಇದರಲ್ಲಿ ದೇರ್ ಇಸ್ ನೋ ಅದರ್ ಇಶ್ಯೂ ಇನ್ವಾಲ್ವ್ಡ್. ದೇರ್ ಇಸ್ ನೋ ಪೊಲಿಟಿಕಲ್ ಆ್ಯಂಗಲ್, ದೇರ್ ಇಸ್ ನೋ ಅಡ್ಮಿನಿಸ್ಟ್ರೇಟಿವ್ ಆ್ಯಂಗಲ್. ನಾವು ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು ಇಂಧನ ಇಲಾಖೆಗೆ 600 ಎಕರೆ ಕೊಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ ಒಟ್ಟು 3000 ಎಕರೆಗಳನ್ನು ನಾವು ವಿದ್ಯುತ್ ಶಕ್ತಿ ರಿನ್ಯೂವಬಲ್ ಎನರ್ಜಿಗೆ ಕೊಟ್ಟಿದ್ದೀವಿ. ಈ ಕೆಲಸಗಳು ಎಲ್ಲಿ ಆಗಬೇಕಂದ್ರೆ ಸರ್ಕಾರಿ ಜಾಗದಲ್ಲೇ ಆಗಬೇಕು. ನಮ್ಮ RTCನಲ್ಲಿ ಸರ್ಕಾರಿ ಜಾಗ ಇದೆ ಅಂದರೆ ಅಲ್ಲಿ ನಾವು ಗ್ರ್ಯಾಂಟ್ ಮಾಡಿ ಕೊಟ್ಟಿದ್ದೀವಿ. ಏನಾದರೂ ಅವರಿಗೆ ಅಬ್ಜೆಕ್ಷನ್ ಇತ್ತಂದರೆ ಅವ್ರು ನಮಗೆ ಬಂದು ರೇಸ್ ಮಾಡ್ಬೋದು, ನಮಗೇನು ಪ್ರಾಬ್ಲಮ್ ಇಲ್ಲ. ಗ್ರ್ಯಾಂಟ್ ಮಾಡಿ 1.5-2 ವರ್ಷ ಆದ ನಂತರ ಈಗ ಕಾಂಟ್ರಾಕ್ಟ್ರಲ್ಲಿ ಹೋಗಿ ಕೆಲಸ ಮಾಡುವಾಗ ಏನಾದರೂ ಈಗಲೂ ಏನಾದರೂ ಇಶ್ಯೂ ಇದೆ ಅಂದರೆ ನನ್ನ ಕಡೆ ಬಂದು ಅಪ್ರೋಚ್ ಆಗ್ಬೋದು. ಎಲ್ಲರ ಗಮನದಲ್ಲಿದೆ. ನಮ್ಮ ಫೈಲ್ 2 ಇಯರ್ಸ್ ಹಿಂದೆ ಮೂವ್ ಆಯಿತು. ಸೊ ಇದು ಗ್ರ್ಯಾಂಟ್ ಆಗುವಾಗ ತಹಶೀಲ್ದಾರ್ ಅವರ ನಮ್ಮ ಇದರಲ್ಲಿ ಚಾವಡಿನಲ್ಲಿ ನೋಟಿಫೈ ಮಾಡ್ತಾರೆ, ಗ್ರ್ಯಾಂಟ್ ಆರ್ಡರ್ಸ್ ಆಗಿದೆ. ಎಲ್ಲ ಗ್ರ್ಯಾಂಟ್ ಆರ್ಡರ್ನು ಹೆಸ್ಕಾಮ್ ಅವರು ಬಹಿರಂಗವಾಗಿ ಈ ಪ್ರೊಕ್ಯೂರ್ಮೆಂಟಲ್ಲಿ ಟೆಂಡರ್ ಮುಖೇನ ಅವರು ತೋರಿಸಿದ್ದಾರೆ. ಸೊ ಇದೇನು ಮುಚ್ಚಿ ಮಾಡೋ ಕೆಲಸ ಏನಲ್ಲ. ಇಡೀ ರಾಜ್ಯದಲ್ಲಿ ಪ್ರತಿ ಒಂದು ಜಿಲ್ಲೆನಲ್ಲಿ PM ಕುಸುಮ್ ಸಿ ಪ್ರೋಗ್ರಾಮ್ ನಡೀತಾ ಇದೆ. ದೇರ್ ಇಸ್ ನೋ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್. ನೋ, ಐ ವಾಂಟ್ ಟು ಕ್ಲಾರಿಫೈ ದಿಸ್ ಸಿಚುವೇಶನ್ ವೆರಿ ಕ್ಲಿಯರ್ಲಿ. ದೇರ್ ಇಸ್ ನೋ ಪೊಲಿಟಿಕಲ್ ಆ್ಯಂಗಲ್ ಟು ದಿಸ್ ಇಶ್ಯೂ. ಯಾವುದೇ ಪೊಲಿಟಿಕಲ್ ಆ್ಯಂಗಲ್ ಇಲ್ಲ, ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಆ್ಯಂಗಲ್ ಇಲ್ಲ. 2 ಇಯರ್ಸ್ ಬ್ಯಾಕ್ ಗ್ರ್ಯಾಂಟ್ ಆಯಿತು ಫಾರ್ ಎ ಸೆಟ್ ಪರ್ಪಸ್. ಆ ಪರ್ಪಸ್ನು ಮೀಟ್ ಮಾಡಲಿಕ್ಕೆ ಹೆಸ್ಕಾಮ್ ಅವರು ಪಾಪ 3 ಸತಿ ಟೆಂಡರ್ ಕರೆದಿದ್ದಾರೆ. ಫೈನಲಿ ಯಾರೋ ಪಾರ್ಟಿಸಿಪೇಟ್ ಮಾಡ್ಕೊಂಡು ಅವ್ರು ಬಂದು ಜಾಗ ನೋಡಿಕೊಂಡು ಕ್ಲಿಯರೆನ್ಸ್ ಮಾಡಿಕೊಂಡು ಅಲ್ಲಿಗ ಸೋಲಾರ್ ಪ್ಯಾನಲ್ಸ್ನ ಅವರು ಎಲ್ಲಿಂದನೋ ಆರ್ಡರ್ ಮಾಡ್ತಾರೆ. ಎಲ್ಲ ಸೋಲಾರ್ ಪ್ಯಾನಲ್ಸ್ ಬಂದಿರುತ್ತದೆ. ಸೋಲಾರ್ ಪ್ಯಾನಲ್ ಮಾಡಲಿಕ್ಕೆ ಒಂದು ಫೌಂಡೇಶನ್ ಪ್ಲ್ಯಾಟ್ಫಾರ್ಮ್ನು ಅವ್ರು ಕಟ್ಟಬೇಕು. ಅದನ್ನು ಇವತ್ತು ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಲ್ಯಾಂಡ್ ಕ್ಲಿಯರ್ ಮಾಡಿದ್ದಾರೆ. ಆದರೆ ಲ್ಯಾಂಡ್ ಕ್ಲಿಯರ್ ಮಾಡುವಾಗ ಏನಾದರೂ ಗಿಡ ಮರಗಳನ್ನು ಕಟಾವು ಮಾಡದೇ ಇರೋ ಏನಾದರೂ ರೂಲ್ ಪೊಸಿಷನ್ ಇದೆ ಅಂದರೆ ಅದನ್ನು ಅವರು ಫಾಲೋ ಮಾಡಲೇಬೇಕು. ಯೋಜನೆಗೆ ವಿರೋಧ ರೈತರಾಗಲಿ ಯಾರಿಗೂ ಇಲ್ಲ. ಬಟ್ ಏನಾಗ್ತಾ ಇದೆ ಅಲ್ಲಿ ಶ್ರೀಗಂಧದ ಮರಗಳು ಪ್ರತ್ಯಕ್ಷವಾಗಿ ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ರೈತರೇ ಫುಲ್ ಕಟಾವು ಮಾಡಿ ಒತ್ತಿದ್ದನ್ನ ತಂದು ಪ್ರತ್ಯಕ್ಷವಾಗಿ ತೋರಿಸಿದ್ರು. ಸೊ ಶ್ರೀಗಂಧದ ಮರಗಳಿಗೂ ಇನ್ನುಳಿದಂತೆ ಬೇರೆ ಬೇರೆ ಗಿಡ ಮರಗಳಿವೆ. ಯಾವುದೇ ಈ ಥರ ಪ್ರೊಟೆಕ್ಟೆಡ್ ಗಿಡಗಳಿದಾವಂದರೆ ಅದನ್ನು ಬಿಟ್ಟು ಅಲ್ಲಿ ಅವರು ಸೋಲಾರ್ ಪ್ಯಾನಲ್ಸ್ನು ಅಳವಡಿಸ್ಕೋಬೋದು. ಆ ಆಪ್ಷನ್ನೂ ಇದೆ. ಸುಮಾರು ಕಡೆ ಬಾಗಲಕೋಟಲ್ಲಿ, ಬಿಜಾಪುರಲ್ಲಿ ಮಾವಿನ ತೋಪಿದ್ದಾಗ ಮಾವಿನ ಗಿಡಗಳನ್ನು ಡಿಸ್ಟರ್ಬ್ ಮಾಡಬಾರ್ದಂತ ಹೇಳಿ 2 ಮಾವಿನ ಗಿಡಗಳ ಮಧ್ಯದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ರೇಸ್ ಮಾಡಿ ಅಲ್ಲಿ ಸೋಲಾರ್ ಹಾಕಿದ್ದಾರೆ. ಸೊ ವಿವಿಧ ಆಪ್ಷನ್ಗಳಿದ್ದಾವೆ. ಪ್ರಾಜೆಕ್ಟನ್ನು ಯಾವುದೇ ಎನ್ವೈರ್ಮೆಂಟಿಗೆ ಧಕ್ಕೆ ಆಗದಂತೆ ಮಾಡಲಿಕ್ಕೆ ನಮ್ಮ ಕಡೆ ಸಾವಿರಾರು ಆಪ್ಷನ್ಸ್ ಇದ್ದಾವೆ. ಆ ಆಪ್ಷನ್ಸ್ನು ನಾವು ನೋಡ್ತೀವಿ. ಅವ್ರು ನಿನ್ನೆ ಬಂದು ಕಟಾವು ಮಾಡಿ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಕ್ರಮ ವಹಿಸ್ತೀವಿ. ಪ್ರಾಜೆಕ್ಟು ಆಗುತ್ತೆ. ಅಷ್ಟೇ ಸರ್, ಅಂತಂದ್ರೆ ಕಟಾವು ಸಾಕಷ್ಟು ಗಿಡ ಮರಗಳು ಹೋಗ್ಬಿಟ್ಟು ಫಸ್ಟ್ ಏನೇನು ಇಶ್ಯೂಸ್ ಇದ್ದಾವೆ ಫಾರೆಸ್ಟ್ ಅವರಿಂದ ನನಗೆ ಅವರು ಹೇಳಿ, ಎಷ್ಟು ಗಿಡಗಳಿದ್ದಾವೆ. ಯೂಶಲಿ ಟ್ರೀ ಆ್ಯಕ್ಟ್ ಅಡಿಯಲ್ಲಿ ಏನಾದರೂ ಫೆಲ್ಲಿಂಗ್ ಪರ್ಮಿಷನ್ ತಗೋಬೇಕಂದ್ರೆ ಫಸ್ಟು ಒಂದು ಜಾಯಿಂಟ್ ಸರ್ವೆ ಆಗುತ್ತೆ. ಜಾಯಿಂಟ್ ಸರ್ವೆನಲ್ಲಿ ಫಾರೆಸ್ಟ್ ಅವರು ಇರ್ತಾರೆ, ರೆವಿನ್ಯೂದವರು ಇರ್ತಾರೆ. ಯಾವ ರೀತಿಯ ಮರಗಳು ಗಿಡಗಳಿದ್ದಾವೆ ಅಂತ ಹೇಳಿ ಅವರು ಒಂದೊಂದು ಗಿಡಕ್ಕೆ ರಿಬ್ಬನ್ ಕಟ್ತಾರೆ. ಯಾವುದು ಕಟಾವು ಮಾಡ್ಬೋದು, ಯಾವುದು ಬಿಡ್ಬೋದು ಅಂತ. ಏನಾದರೂ ಪರ್ಮಿಷನ್ ತಗೊಂಡು ಕಟಾವು ಮಾಡೋ ಗಿಡಗಳಿದಾವಂದರೆ ಅದಕ್ಕೂ ಪರ್ಮಿಷನ್ ಕೊಡ್ತೀವಿ. ಈ ಥರ ಗಿಡ ಇದೆ, ಇದನ್ನು ಕಟಾವು ಮಾಡಬಾರ್ದು ಅಂತ ಕಾನೂನಲ್ಲಿದೆ ಅಂದರೆ ಅದನ್ನು ಬಿಡ್ತೀವಿ. ಇಲ್ಲ, ಅವನ್ನು ಮನವೊಲಿಸ್ತೀವಿ. ಯಾಕೆ ಅಂದರೆ ಈ ಏನು ಸೋಲಾರ್ ಪವರ್ ಬರುತ್ತೆ ಇದು ನಮ್ಮ ಮನೆಗಳಿಗೆ ಬರಲ್ಲ. ಇದು ಹೋಗೋದು ಪ್ಯೂರ್ಲಿ ಅಗ್ರಿಕಲ್ಚರ್ ಫೀಡರ್ ಲೈನ್ ಮುಖಾಂತರ ತೋಟಗಳಿಗೆ. ಇದು ಮಾಡಿರೋದೇ ರೈತರೆಲ್ಲರೂ, ನಾನು ಆವಾಗ ಹೆಸ್ಕಾಮ್ MD ಇದ್ದೆ, ರೈತರೆಲ್ಲರೂ ನಮ್ಮ ಕಡೆ ಬಂದು ನನಗೆ ಇಲ್ಲಿ ವೋಲ್ಟೇಜ್ ಬರ್ತಾ ಇಲ್ಲ ಸ್ವಾಮಿ ಅಂತ ಅವ್ರು ಹೇಳುವಾಗ ಈ ಪ್ರಾಜೆಕ್ಟ್ ಇದೆ ಅಂತ ಹೇಳಿ ಎಲ್ಲರನ್ನೂ ಆವಾಗ ಮನವೊಲಿಸಿ ಎಲ್ಲ ರೈತ ಮುಖಂಡರ ಜೊತೆ ನಾನು ಸರಿಸುಮಾರು 10 ಮೀಟಿಂಗ್ ಮಾಡಿದ್ದೀನಿ. ಎಲ್ಲ DC ಗಳನ್ನು ನಾನು ಹೋಗಿ ಬೇಡ್ಕೊಂಡಿದ್ದೀನಿ.
ಪ್ರತಿ ಜಿಲ್ಲೆನಲ್ಲಿ ಹೆಸ್ಕಾಮಲ್ಲಿ ಇರುವಂಥ 7 ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲಾಧಿಕಾರಿ ಜೊತೆ ನಾನು ಬೇಡ್ಕೊಂಡಿದ್ದೆ, ನಮಗೆ ಸ್ವಲ್ಪ ಜಮೀನು ಕೊಡಿ ಆವಾಗ ಸಿಕ್ತೆ ನಮಗೆ ಈ ಜಮೀನು.